ಕೇಳುಗರಿಗೆಲ್ಲ ನಮಸ್ಕಾರ. ಪ್ರೀತಿಯ ಮಕ್ಕಳಿಗೆಲ್ಲ ಇಂದಿನ ಬಾಲನಂದನಕ್ಕೆ ಆತ್ಮೀಯ ಸ್ವಾಗತ. ಪುಟಾಣಿಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ಇಲ್ಲಿಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗ. ಬನ್ನಿ ಕೇಳೋಣ ಕಾರ್ಯಕ್ರಮ ವೈವಿಧ್ಯ. ಬಾಲನಂದನ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ಈ ದಿನ ಹಾಸನ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿಯಿಂದ ಕಾರ್ಯಕ್ರಮ ನಡೆಸ್ಕೊಳ್ಳಲಿಕ್ಕೆ ಬಂದಿದ್ದೀವಿ. ಮೊದಲಿಗೆ ಅಮೃತ ತಂಡದವರಿಂದ ಗಣೇಶನ ಪ್ರಾರ್ಥನೆ. ಶರಣು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರಣು ಮಹಾಗಣಪತಿ. ಗಜಮುಖದ ದೇವನೇ ನಿನಗೆ ವಂದನೆ, ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಗಜಮುಖದ ದೇವನೇ ನಿನಗೆ ವಂದನೆ, ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಕಷ್ಟ ಪರಿಹಾರಕ ಮಾರ್ಗದರ್ಶಕ, ಕಾಪಾಡು ಕರುಣಾಳು ವಿಘ್ನನಾಶಕ. ಕಾಪಾಡು ಕರುಣಾಳು ವಿಘ್ನನಾಶಕ. ಶರಣು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರಣು ಮಹಾಗಣಪತಿ. ಶರವು ಶಿವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದ ನಿಲ್ಲಿ. ಶರವು ಶಿವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದ ನಿಲ್ಲಿ. ನಿತ್ಯವೂ ಎಡೆಬಿಡದೆ ನಾವು ವಂದಿಸೆ, ಸಕಲ ಇಷ್ಟಾರ್ಥಕ ಪರಿಪಾಲಿಸು. ಸಕಲ ಇಷ್ಟಾರ್ಥವ ಪರಿಪಾಲಿಸು. ಶರಣು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರಣು ಮಹಾಗಣಪತಿ. ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ. ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ. ಸತ್ಯ ಧರ್ಮದಿ ತೋರು ನಿನ್ನ ಮಾಯಯ, ಶಾಸ್ತ್ರಿ ಸಂಪೂಜಿತ ಸಿದ್ಧಿವಿನಾಯಕ. ಶಾಸ್ತ್ರಿ ಸಂಪೂಜಿತ ಸಿದ್ಧಿವಿನಾಯಕ. ಶರಣು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರಣು ಮಹಾಗಣಪತಿ. ಮಕ್ಕಳ ಸಾಹಿತಿ ಜಿ.ಪಿ. ರಾಜರತ್ನಂ ಅವರು ನಮಗೆ ತುಂಬ ಪದ್ಯಗಳನ್ನು ಬರೆದಿದ್ದಾರೆ. ಅದರಲ್ಲಿ ರೊಟ್ಟಿ ಪದ್ಯ ಕೂಡ ಒಂದು. ತುಂಬ ಚೆನ್ನಾಗಿದೆ, ಕೇಳೋಣ ಅಲ್ವಾ? ತಾತ ಬುಟ್ಟಿ ತುಂಬ ರೊಟ್ಟಿ ಕಟ್ಟಿ ತಂದನು, ಕಿಟ ಎದ್ದು ಎಲ್ಲ ಕದ್ದು ತಿಂದು ಬಂದನು. ತಾತ ಕೂಗಿ ಕಿಟ್ಟಿಗಾಗ ಏಟು ಬಿಟ್ಟನು, ಅಳುತ್ತ ಕಿಟ್ಟಿ ಬಳಿಯ ಬುಟ್ಟಿ ತಂದು ಕೊಟ್ಟನು. ಅಳುತ್ತ ಕಿಟ್ಟಿ ಬಳಿಯ ಬುಟ್ಟಿ ತಂದು ಕೊಟ್ಟನು. ರೊಟ್ಟಿ ಪದ್ಯ ಚೆನ್ನಾಗಿತ್ತಲ್ವಾ? ಹಾಗೆ ಕಾಡಿನಲ್ಲಿದ್ದ ಕರಡಿಗಳನ್ನು ಹಿಡಿಯೋಕೆ ಹೋಗಿ ಎಣಿಕೆ ತಪ್ಪಾಗಿ ತಬ್ಬಿಬ್ಬಾದ ಬಗ್ಗೆನೂ ಪದ್ಯ ಬರೆದಿದ್ದಾರೆ. ಅದನ್ನು ಕೇಳೋಣ. ಒಂದು ಕಾಡಿನ ಮಧ್ಯದೊಳಗೆ ಎರಡು ಮರಗಳ ನಡುವೆ ಮಲಗಿ ಮೂರು ಕರಡಿಗಳಾಡುತ್ತಿದ್ದವು. ನಾಲ್ಕು ಮರಿಗಳ ಸೇರಿಸಿ 5 ಜನರ ಬೇಟೆಗಾರರು 6 ಬಲೆಗಳ ಎಳೆದು ತಂದು 7 ಕರಡಿ ಹಿಡಿದು ನೋಡದೆ 8 ಹಿಡಿದರು ಎಂದರು. 9 ಎಂದನು ಅವರಲ್ಲೊಬ್ಬ, 10 ಎಂದನು ಬೇರೆಯವನು. ಎಣಿಸಿ ನೋಡಿದರೆ 7. ಇಲ್ಲಿಗೆ ಕತೆ ಮುಗಿಯಿತು, ಇಲ್ಲಿಗೆ ಕತೆ ಮುಗಿಯಿತು. ಕಳೆದ ತಿಂಗಳಷ್ಟೇ ನಾವು ಭಾರತದ ಮೊದಲ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆ ಆಚರಿಸುತ್ತಿದ್ವಿ ಅಲ್ವಾ?
ಹೌದು, ಅವತ್ತೇ ಅಲ್ವಾ ನಮ್ಮ ದಿನ ಅಂದರೆ ಮಕ್ಕಳ ದಿನಾಚರಣೆ. ನಾವು ಸ್ಕೂಲಲ್ಲಿ ಖುಷಿಯಾಗಿ ಆಚರಣೆ ಮಾಡಿದ್ವಿ ಅಲ್ವಾ? ಹಾಗಾದರೆ ಮಕ್ಕಳ ದಿನಾಚರಣೆಯ ಮಹತ್ವವೇನು, ಇದರ ಹಿನ್ನೆಲೆ ಏನು ಅಂತ ಈಗ ಕೇಳ್ಕೊಳ್ಳೋಣ. ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರನ್ನು ನೆನೆದಾಗ ನಮ್ಮ ಮನಸ್ಸಿನಲ್ಲಿ ಮೂಡುವ ಒಂದು ಸುಂದರ ಚಿತ್ರವೆಂದರೆ ಮಕ್ಕಳ ನಡುವೆ ನಗುಮುಖದಿಂದ ನಿಂತಿರುವ ಚಾಚಾ ನೆಹರು. ರಾಜಕೀಯ ನಾಯಕರಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದ ರಾಜನೀತಿಜ್ಞರಾಗಿ ಅವರು ದೇಶಕ್ಕೆ ನೀಡಿದ ಕೊಡುಗೆ ಅಪಾರ. ಆದರೆ ಈ ಎಲ್ಲದರ ಜೊತೆಗೆ ಮಕ್ಕಳೆಂದರೆ ಅವರಿಗೆ ಅತೀವ ಪ್ರೀತಿ. ಅವರ ಈ ಮಕ್ಕಳ ಮೇಲಿನ ಪ್ರೀತಿಯೇ ಅವರನ್ನು ಚಾಚಾ ನೆಹರು ಎಂದು ಜನಪ್ರಿಯಗೊಳಿಸಿತು ಮತ್ತು ಅವರ ಜನ್ಮದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸುವಂತೆ ಮಾಡಿದೆ. ನೆಹರು ಅವರಿಗೆ ಮಕ್ಕಳಲ್ಲಿ ಅಡಗಿದ್ದ ಮುಗ್ಧತೆ, ಕುತೂಹಲ ಮತ್ತು ಭವಿಷ್ಯದ ಕನಸುಗಳು ವಿಶೇಷವಾಗಿ ಇಷ್ಟವಾಗಿದ್ದವು. ಅವರು ಮಕ್ಕಳೊಂದಿಗೆ ಬೆರೆಯುವುದನ್ನು, ಅವರೊಂದಿಗೆ ಮಾತನಾಡುವುದನ್ನು ಮತ್ತು ಆಟವಾಡುವುದನ್ನು ತುಂಬಾ ಆನಂದಿಸುತ್ತಿದ್ದರು. ಮಕ್ಕಳು ಅವರನ್ನು ನೋಡಿದ ಕೂಡಲೇ ಖುಷಿಯಿಂದ ಓಡಿ ಬರುತ್ತಿದ್ದರು ಮತ್ತು ನೆಹರು ಕೂಡ ಅಷ್ಟೇ ಪ್ರೀತಿಯಿಂದ ಅವರನ್ನು ಅಪ್ಪಿಕೊಂಡು ಮಾತನಾಡಿಸುತ್ತಿದ್ದರು. ಮಕ್ಕಳ ಭವಿಷ್ಯವು ಭಾರತದ ಭವಿಷ್ಯ ಎಂದು ಅವರು ಬಲವಾಗಿ ನಂಬಿದರು. ಹಾಗಾಗಿಯೇ ಮಕ್ಕಳ ಶಿಕ್ಷಣ, ಪೋಷಣೆ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಅವರು ಅಪಾರ ಒತ್ತು ನೀಡಿದರು. ನೆಹರು ಅವರು ಮಕ್ಕಳಿಗೆ ಕೇವಲ ಪ್ರೀತಿ ತೋರುವುದಷ್ಟೇ ಅಲ್ಲ, ಅವರಿಗೆ ಮಾರ್ಗದರ್ಶನವನ್ನು ನೀಡಿದರು. ಮಕ್ಕಳೇ ಭಾರತದ ಭವಿಷ್ಯ ಎಂಬ ಅವರ ಮಾತುಗಳು ಕೇವಲ ಒಂದು ವಾಕ್ಯವಲ್ಲ, ಅದು ಮಕ್ಕಳ ಮೇಲಿದ್ದ ಅವರ ಅಚಲ ನಂಬಿಕೆಯ ಪ್ರತೀಕವಾಗಿತ್ತು. ಮಕ್ಕಳು ಸದೃಢ ಭಾರತವನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಅವರು ಅರಿತಿದ್ದರು. ಅದಕ್ಕಾಗಿಯೇ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ, ಮಾನವೀಯ ಮೌಲ್ಯಗಳು ಮತ್ತು ದೇಶ ಪ್ರೇಮವನ್ನು ಬೆಳೆಸುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ರೂಪಿಸಿದರು. ಭಾರತದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಗಳು ಅಪ್ರತಿಮ. ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಲಭ್ಯವಾಗಬೇಕು ಎಂದು ಅವರು ಸದಾ ಆಶಿಸುತ್ತಿದ್ದರು. ನೆಹರು ಅವರು ತಮ್ಮ ಕೋಟಿನಲ್ಲಿ ಯಾವಾಗಲೂ ಕೆಂಪು ಗುಲಾಬಿಯನ್ನು ಧರಿಸುತ್ತಿದ್ದರು. ಈ ಗುಲಾಬಿಯ ಹಿಂದೆಯೂ ಮಕ್ಕಳ ಮೇಲಿನ ಅವರ ಪ್ರೀತಿಯು ಅಡಗಿದೆ ಎಂದು ಹೇಳಲಾಗುತ್ತದೆ. ಮಕ್ಕಳು ಗುಲಾಬಿಯಂತೆ ಸೂಕ್ಷ್ಮ, ಸುಂದರ ಮತ್ತು ಸುವಾಸನೆ ಬೀರುವಂತಹವರು ಎಂದು ಅವರು ನಂಬಿದರು. ಹಾಗಾಗಿಯೇ ಮಕ್ಕಳ ದಿನಾಚರಣೆಯನ್ನು ಅವರ ಜನ್ಮದಿನದಂದೇ ಆಚರಿಸಲಾಗುತ್ತದೆ. ಈ ದಿನದಂದು ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾರೆ ಮತ್ತು ನೆಹರು ಅವರ ಆದರ್ಶಗಳನ್ನು ಸ್ಮರಿಸುತ್ತಾರೆ. ಜವಾಹರಲಾಲ್ ನೆಹರು ಅವರು ಮಕ್ಕಳೊಂದಿಗೆ ಹೊಂದಿದ್ದ ಸಂಬಂಧ ಕೇವಲ ಒಂದು ಪ್ರಧಾನಮಂತ್ರಿ ಮತ್ತು ಪ್ರಜೆಗಳ ಸಂಬಂಧವಾಗಿರಲಿಲ್ಲ. ಅದು ಒಬ್ಬ ಹಿರಿಯ ವ್ಯಕ್ತಿ, ಸ್ನೇಹಿತ ಮತ್ತು ಮಾರ್ಗದರ್ಶಕನಾಗಿ ಮಕ್ಕಳನ್ನು ರೂಪಿಸುವ ಪ್ರೀತಿಯ ಸೇತುವೆಯಾಗಿತ್ತು. ಅವರ ದೂರದೃಷ್ಟಿ ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಅವರಿಗಿದ್ದ ಕಾಳಜಿಯೇ ಇಂದಿಗೂ ಅವರನ್ನು ಚಾಚಾ ನೆಹರು ಎಂದು ಪ್ರೀತಿಯಿಂದ ನೆನಪಿಸಿಕೊಳ್ಳಲು ಕಾರಣವಾಗಿದೆ. ಅವರು ಮಕ್ಕಳಿಗೆ ತೋರಿದ ಪ್ರೀತಿ ಮತ್ತು ಅವರ ಆದರ್ಶಗಳು ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಗಾದೆ ಮಾತಿನ ಮಹತ್ವದ ಮೇಲೆ ಒಂದು ಗಾದೆ. ಇಂತಹ ಹಲವಾರು ಗಾದೆ ಮಾತುಗಳು ಜನಪದರ ಬಾಯಿಯಿಂದ ಬಾಯಿಗೆ ಹರಿದು ಈಗಲೂ ಮಾತಿನ ಮಧ್ಯೆ ಜೀವಂತವಾಗಿವೆ. ಅಂತಹ ಕೆಲವು ಗಾದೆಗಳನ್ನು ನಮ್ಮ ಗೆಳೆಯರು ಹೇಳ್ತಾರೆ, ಕೇಳಿ. ಹಾವು ಸಾಯಬಾರದು, ಕೋಲು ಮುರಿಯಬಾರದು, ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ, ಕುರಿ ಹಳ್ಳಕ್ ಬಿದ್ರೆ ಹಾಳಿಗೊಂದೇಟು, ತಾಳಿದವನು ಬಾಳಿಯಾನು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ, ತುಂಬಿದ ಕೊಡ ತುಳುಕುವುದಿಲ್ಲ, ಇಂದಿನ ಸೋಲು ನಾಳೆಯ ಗೆಲುವು, ಎರಡು ಕೈ ಸೇರಿದರೆ ಚಪ್ಪಾಳೆ, ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ, ಅತಿಯಾದ್ರೆ ಅಮೃತವು ವಿಷ, ಉಂಡ ಮನೆಗೆ ಎರಡು ಬಗೆಯಬೇಡ, ಹೆಣ್ಣು ಸಂಸಾರದ ಕಣ್ಣು, ವಿದ್ಯೆಗೆ ವಿನಯವೇ ಭೂಷಣ, ಹಣ ಬಲ್ಲಕ್ಕಿಂತ ಜನಬಲ ಲೇಸು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಎಲ್ಲ ಜೀವಿಗಳಿಗಿಂತ ಮನುಷ್ಯ ಜೀವಿ ಅತ್ಯಂತ ಬುದ್ಧಿವಂತ ಅಲ್ವಾ? ಈ ಮನುಷ್ಯ ತನ್ನ ಸುತ್ತಮುತ್ತ ಇರೋ ಎಲ್ಲ ಜೀವಿಗಳನ್ನು ತನಗಾಗಿ ಹೇಗೆ ಬಳಸಿಕೊಂಡಿದ್ದಾನೆ ಅಂತ ಅರ್ಥಪೂರ್ಣವಾಗಿ ದ ರಾ ಬೇಂದ್ರೆ ಅವರು ಕರಡಿ ಕುಣಿತ ಅಂತ ಪದ್ಯದಲ್ಲಿ ಬರೆದಿದ್ದಾರೆ. ನಮ್ಮ ಸ್ನೇಹಿತರು ಈಗ ಪ್ರಸ್ತುತ ಪಡಿಸ್ತಾರೆ, ಕೇಳೋಣ ಅಲ್ವಾ?
ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಂಬಳಿ ಒದ್ದವ ಬಂದಾನ. ಗುಣುಗುಣು ಗುಟ್ಟುತ್ತ ಕಡಗವ ಕುಟ್ಟುತ್ತ ಕರಡಿಯ ನಾಡಿಸುತ್ತ ನಿಂದಾನ. ಕರಡಿಯ ನಾಡಿಸುತ್ತ ನಿಂದಾನ. ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದು ಜಾಂಬಾವಂತನ ಹಿಡಿದು ತಂದಾನ. ಧಣಿಯಾರ ಮನೆ ಮುಂದೆ ಕಾವಲು ಮಾಡಣ್ಣ ಧಣಿದಾನ ಕೊಡುವನು ಅಂದಾನ. ಧಣಿದಾನ ಕೊಡುವನು ಅಂದಾನ. ತ್ರೇತಾಯುಗದ ರಾಮನ್ನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕಿನ ಕಂಡಾನ. ಜಾಂಬೂ ನದಿ ದಂಡೆಯ ಜಂಬೂ ನೇರಳ ಹಣ್ಣು ಕೃತಯುಗದ ಕೊನೆಗೀವ ಉಂಡಾನ. ಕೃತಯುಗದ ಕೊನೆಗೀವ ಉಂಡಾನ. ಬಂದಾರೆ ಬರ್ರವ್ವ ಕಂದಾನ ತೆರ್ರವ್ವ ಅಂಜಿಕಿ ಗಿಂಜಿಕಿ ಕೊಂದಾನ. ರೋಮ ರೋಮಗಳಲ್ಲಿ ಭೀಮ ರಕ್ಷಿಯ ಬಲ ಕೊರಳಾಗ ಕಟ್ಟಿರಿ ಒಂದಾನ. ಕೊರಳಾಗ ಕಟ್ಟಿರಿ ಒಂದಾನ. ಕುಣಿಯಾಲೆ ಮಗನೇ ನೀ ಅನ್ನೋದೊಂದೇ ತಡ ತಾನಾನ ತಂದಾನ ತಾನಾನ. ಮುದ್ದು ಕೂಸಿನ ಹಂಗ ಮುಸು ಮುಸು ಮಾಡುತ್ತ ಕುಣಿದಾನ ಕುಣಿಸಾವ ಚಂದಾನ. ಕುಣಿದಾನ ಕುಣಿಸಾವ ಚಂದಾನ. ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ. ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ. ಮುಗಿಲಿಗೆ ಕೈ ಮುಗಿದು ನಿಂದಾನ. ಮನಬಲ್ಲ ಮಾನವ ಕುಣಿದಾನ ಕುಣಿಸ್ಯಾನ ಪ್ರಾಣದ ಈ ಪ್ರಾಣಿಯಿಂದಾನ. ಕರಡಿಯ ಹೆಸರಿಲ್ಲೇ ಚರಿತಾರ್ಥ ನಡೆಸ್ಯಾನ ಪರಮಾರ್ಥ ಎಂಬಂತೆ ಬಂದಾನ. ಪರಮಾರ್ಥ ಎಂಬಂತೆ ಬಂದಾನ. ಈ ಮನುಷ್ಯ ಎಂದೆಂದು ಕವಲೆತ್ತು ಕೋಡಾಗ ತನಗಾಗಿ ಕುಣಿಸುತ್ತ ನಡೆದಾನ. ಕರಡಿ ಕುಣಿತಕ್ಕಿಂತ ನರಳ ಬುದ್ಧಿಯ ಕುಣಿತ ಮಿಗಿಲವುದು ಕವಿ ಕಂಡು ನುಡಿದಾನ. ಮಿಗಿಲವುದು ಕವಿ ಕಂಡು ನುಡಿದಾನ. ಜನಪದ ಸಾಹಿತ್ಯದ ಪ್ರಕಾರಗಳು, ಒಗಟುಗಳು, ಜನಪದ ಕಥೆಗಳು ಹಾಗೂ ಜನಪದ ಗೀತೆಗಳು ಮತ್ತು ಗಾದೆಗಳು. ಗಾದೆಗಳಂತೂ ನಮ್ಮ ಮಾತುಗಳಲ್ಲಿ ಹಾಸು ಹೊಕ್ಕಾಗಿ ಅಗಾಧವಾದ ಅರ್ಥಗಳನ್ನು ಹೊಂದಿರುತ್ತವೆ. ಅಂತಹ ಒಂದು ಗಾದೆ ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಗಾದೆಯನ್ನು ವಿಸ್ತರಿಸಿ ಪರಿಚಯ ಮಾಡಿದ್ದಾರೆ ನಮ್ಮ ಮಿಸ್. ಅದನ್ನೀಗ ಕೇಳೋಣ. ಒಗ್ಗಟ್ಟಿನಲ್ಲಿ ಬಲವಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತನ್ನು ಗಾದೆಯ ಬಗ್ಗೆ ಹಿರಿಯರು ಹೇಳಿದ್ದಾರೆ. ಗಾದೆಗಳು ಜನರ ಜೀವನದ ಅನುಭವದ ಮಾತುಗಳಾಗಿವೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಗಾದೆಯನ್ನು ನಾವು ಮಾತನಾಡುವಾಗ ಆಗಾಗ ಕೇಳಿರುತ್ತೇವೆ. ಪಂಚತಂತ್ರ ಕಥೆಯಲ್ಲಿ ಬೇಟೆಗಾರನೊಬ್ಬ ಪಾರಿವಾಳಗಳಿಗೆ ಬಲೆ ಬೀಸಿ ಅವುಗಳನ್ನು ಹಿಡಿಯಲು ಪ್ರಯತ್ನಿಸಿದಾಗ ಎಲ್ಲ ಪಾರಿವಾಳಗಳು ಒಗ್ಗಟ್ಟಾಗಿ ಬೇಟೆಗಾರನ ಬಲೆಯನ್ನು ಎತ್ತಿಕೊಂಡು ಒಂದಾಗಿ ಹಾರಿ ಹೋಗಿ ಬೇಟೆಗಾರನನ್ನೇ ಯಾಮಾರಿಸಿದ ಕಥೆಯು ಒಗ್ಗಟ್ಟಿನ ಬಗ್ಗೆ ನಾವು ಮನುಷ್ಯರು ಪಕ್ಷಿಗಳಿಂದ ಕಲಿಯಬಹುದಾದ ನೀತಿ ಕಥೆಯಾಗಿದೆ. ಹೀಗೆ ಹಲವಾರು ನೀತಿ ಕಥೆಗಳು ಒಗ್ಗಟ್ಟಿನ ಕುರಿತಾಗಿಯೇ ಇವೆ ಎಂದು ಹೇಳಬಹುದು. ಹಾಗಾದರೆ ಒಗ್ಗಟ್ಟು ಎಂದರೆ ಏನು? 1 + ಕಟ್ಟು. ಒಗ್ಗಟ್ಟು ಅಂದರೆ ನಾವೆಲ್ಲರೂ ಜಾತಿ, ಧರ್ಮ, ಅಂತಸ್ತು, ಹೆಣ್ಣು ಗಂಡು ಎಲ್ಲವನ್ನು ಬದಿಗೆಟ್ಟು ಒಂದಾಗಬೇಕು. ಯಾವುದೇ ಕೆಲಸವನ್ನು ಒಬ್ಬರೇ ಮಾಡುವುದಕ್ಕಿಂತ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಮಾಡುವುದರಿಂದ ಸುಲಭವಾಗಿ ಮತ್ತು ಶೀಘ್ರವಾಗಿ ಮಾಡಬಹುದು. ನಮ್ಮಲ್ಲಿ ಉಂಟಾಗುವ ಕಷ್ಟ ಸಮಸ್ಯೆಗಳನ್ನು ನಾವೆಲ್ಲರೂ ಒಗ್ಗಟ್ಟಾಗಿದ್ದಾಗ ಅದನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು. ಒಗ್ಗಟ್ಟು ಎಲ್ಲಿರಬೇಕು ಎಂದರೆ ಸ್ನೇಹಿತರ ನಡುವೆ, ನೆರೆಹೊರೆಯವರಲ್ಲಿ, ಒಂದು ಊರಿನಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ, ಕೊನೆಗೆ ಇಡೀ ವಿಶ್ವದಲ್ಲಿ. ಹೀಗೆ ಪ್ರತಿ ಹಂತದಲ್ಲಿ ನಾವು ಒಗ್ಗಟ್ಟಾಗಿದ್ದರೆ ನಮಗೆ ಎಂಥದೇ ಸಮಸ್ಯೆ ಬಂದರೂ ಅದನ್ನು ಎದುರಿಸುವ ಶಕ್ತಿ ಈ ಒಗ್ಗಟ್ಟಿಗೆ ಇದೆ. ನಮ್ಮ ನಾಡಿನ ಸಮಸ್ಯೆ ಬಂದಾಗ, ನಮ್ಮ ದೇಶಕ್ಕೆ ಪರಕೀಯರಿಂದ ಸಮಸ್ಯೆ ಬಂದಾಗ ನಾವೆಲ್ಲರೂ
ಒಂದಾಗಿ ಹೋರಾಡಿದ ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ನಾವು ಓದುತ್ತೇವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ದೇಶಭಕ್ತ ನಾಯಕರೆಲ್ಲ ಒಗ್ಗಟ್ಟಾಗಿ ಹೋರಾಡಿದ ಪರಿಣಾಮವಾಗಿ ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯಿತು ವಿನಃ ಒಬ್ಬ ವ್ಯಕ್ತಿಯ ಹೋರಾಟದಿಂದಲ್ಲ. ಮನುಷ್ಯ ಸಂಘಜೀವಿ, ಅವನು ಒಬ್ಬನೇ ಬದುಕಲಾರ. ಹಾಗೆಯೇ ನಮ್ಮ ನಡುವೆ ಬಿಕ್ಕಟ್ಟು ತೊಲಗಿ ಒಗ್ಗಟ್ಟು ಮತ್ತಷ್ಟು ಬಲಗೊಂಡರೆ ನಾವು ಮತ್ತಷ್ಟು ಸುಖಿಗಳಾಗಿ ಬದುಕಬಹುದು. ಮೋನಿಶಾ, ನಮ್ಮ ಶಾಲೆ ತುಂಬ ಚೆನ್ನಾಗಿದೆ ಅಲ್ವಾ? ನಮ್ಮ ಪಾಠ ಆಟ, ನಮ್ಮ ಶಾಲೆ ತೋಟ ಎಲ್ಲ ನಮಗೆ ಖುಷಿಯಾಗಿ ಆಕಾಶದಲ್ಲಿರೋ ಚಂದ್ರ ನಕ್ಷತ್ರಗಳು ಸ್ಕೂಲಿಗೆ ಹೋಗ್ತವೆ. ಚಂದಪ್ಪನ ಶಾಲೆ ಅಂತೆ. ಇದೊಂದು ಶಿಶುಗೀತೆ. ಈ ಕಲ್ಪನೆಯ ಶಾಲೆ ಎಷ್ಟು ಚೆನ್ನಾಗಿದೆ ಅಂತ ಗೀತೆಯನ್ನು ಕೇಳೋಣ ಈಗ. ಆಗಸವೆಂಬುದೇ ವಿಶಾಲ ಶಾಲೆ, ഇരുಳಲ್ಲಿ ಮಾತ್ರವೇ ನಡೆಯುವುದು. ಬಾನಿನ ಅಂಗಳ ತುಂಬುತ್ತ ಶಾಲೆಯ ಅಂಗಳವಾಗುವುದು. ಶಾಲೆಯ ಅಂಗಳವಾಗುವುದು. ಚಿಕ್ಕಿಗಳೆಲ್ಲ ಶಾಲೆಯ ಮಕ್ಕಳು, ಚಂದಿರ ಅವರಿಗೆ ಶಿಕ್ಷಕನು. ಸುಂದರ ಹಾಡನ್ನು ಕಲಿಸುವನಾತನು, ತಳತಳ ಬೆಳಕನ್ನು ಬೀರುವನು. ತಳತಳ ಬೆಳಕನ್ನು ಬೀರುವನು. ಚಿಕ್ಕಿಗಳೆಲ್ಲ ಓದಲು ಕುಳಿತರೆ, ಹಕ್ಕಿಗಳೆಲ್ಲ ಮಲಗುವುದು. ಕುಣಿತಾಡುವ ಹಾಡಿಗೆ ಗೂಗೆ ಗೊಕ್ಕೊಕ್ತಾಳವ ಹಾಕುವುದು. ಗೊಕ್ಕೊಕ್ತಾಳವ ಹಾಕುವುದು. ಶಾಲೆಯ ಮಕ್ಕಳು ಬಯಲಲ್ಲಿ ಸೇರಿ ತರತರ ಆಟವ ಆಡುವರು. ಆಟವ ಆಡಿ ಕುಂಟುತ ಜಿಗಿದು ಕಾಲನ್ನು ಜಾರಿಸಿ ಬೀಳುವರು. ಕಾಲನ್ನು ಜಾರಿಸಿ ಬೀಳುವರು. ದಿನ ದಿನ ಕಳೆದು ಹುಣ್ಣಿಮೆ ಬರಲು ಪಾಠವು ಬರದಲ್ಲಿ ಹೇಳುವರು. ಪಾಠವು ಬೇಸರವಾಗಲು ಅವರು ಮೋಡದ ಮರೆಯಲ್ಲಿ ಸರಿಯುವರು. ಮೋಡದ ಮರೆಯಲ್ಲಿ ಸರಿಯುವರು. ಅಮಾವಾಸ್ಯೆಯ ದಿನ ಬಂದಿರಲಾಗ ಗುರುಗಳು ರಜೆಯನ್ನು ಪಡೆಯುವರು. ಮರುದಿನ ಬರುವೆನು ಎನ್ನುತ್ತ ಹೇಳಿ ತನ್ನೆಯ ಊರಿಗೆ ಹೋಗುವರು. ತನ್ನೆಯ ಊರಿಗೆ ಹೋಗುವರು. ಮಾತೆ ಮುತ್ತು, ಮಾತೆ ಮಾಣಿಕ್ಯ ಅಂತ ಹೇಳ್ತಾರೆ ಹಿರಿಯರು. ಈ ಮಾತಿನ ಮಧ್ಯೆ ಬಳಕೆ ಮಾಡೋ ನುಡಿಗಟ್ಟುಗಳು ಎಂತಹ ಅರ್ಥಪೂರ್ಣವಾಗಿವೆ ಅಂತ ಸ್ನೇಹಿತರು ಈಗ ಹೇಳ್ತಾರೆ ಕೇಳಿ. ಗಾಳಿ ಸಮಾಚಾರ, ಖಚಿತವಲ್ಲದ ಸುದ್ದಿ. ಆಕಾಶಕ್ಕೆ ಏಣಿ ಹಾಕು, ಅಸಾಧ್ಯ ಕಾರ್ಯಕ್ಕೆ ತೊಡಗು. ಎತ್ತಿದ ಕೈ ನಿಸ್ಸೀಮ, ಗ್ರಹಚಾರ ಬಿಡಿಸು, ಚೆನ್ನಾಗಿ ಬೈಯು. ಸುಲಿದ ಬಾಳೆಹಣ್ಣಿನಂತೆ ಸುಲಭವಾಗಿರುವುದು. ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ನಯವಾಗಿ ವರ್ತಿಸು. ರೊಟ್ಟಿ ಜಾರಿ ತುಪ್ಪದಲ್ಲಿ ಬೀಳು, ಬಯಸಿದ್ದು ಆಗುವುದು. ತಿರುಕನ ಕನಸು, ನನಸಾಗದ ಆಕಾಂಕ್ಷೆ. ತುಂಬಿದ ಕೊಡ ಮಾಜ್ಞಾನಿ, ದಾರಿದೀಪ ಮಾರ್ಗದರ್ಶಿ. ನಾಗಾಲೋಟ, ಶೀಘ್ರವಾಗಿ ಸಾಗು. ಬಣ್ಣ ಬದಲಾಯಿಸು, ಸ್ವಭಾವ ಬದಲಾಯಿಸು. ಬೂದಿ ಮುಚ್ಚಿದ ಕೆಂಡ, ಬೆಳಕಿಗೆ ಬಾರದ ಪ್ರತಿಭೆ. ಮಂಗಳ ಹಾಡು, ಕಾರ್ಯವನ್ನು ಮುಗಿಸುವುದು. ಮುಟ್ಟಿದರೆ ಮುನಿ, ಸಂಕೋಚ ಸ್ವಭಾವದವರು. ಈಗ ಎಲ್ಲ ಕಡೆ ಕೇಳಿಬರ್ತಾ ಇರೋ ಮಾತು ಅಂದರೆ ಪರಿಸರ ಹಾಳಾಗ್ತಾ ಇದೆ, ಕಾಡು ನಾಶವಾಗ್ತಾ ಇದೆ ಅಂತ, ಹೌದಲ್ವಾ? ಅದಕ್ಕೆ ನಮ್ಮ ಹಾಸನದವರೇ ಆದ ಗ್ಯಾರಂಟಿ ರಾಮಣ್ಣ ಅವರು ಕಾಡು ಬೆಳೆಸಿರಣ್ಣ ಅಂತ ಒಂದು ಪರಿಸರ ಗೀತೆಯನ್ನು ಬರೆದಿದ್ದಾರೆ. ಸ್ನೇಹಿತರು ಈಗ ಹಾಡ್ತಾರೆ ಕೇಳೋಣ. ಕಾಡು ಬೆಳೆಸಿರಣ್ಣ, ನೀವು ನಾಡ ಉಳಿಸಿರಣ್ಣ. ಕಾಲುವೆ ತೊರೆಗಳು ತುಂಬಿ ಹರಿಯಲು ಗಿಡ ಮರ ಬೇಕಣ್ಣ. ಕಾಲುವೆ ತೊರೆಗಳು ತುಂಬಿ ಹರಿಯಲು ಗಿಡ ಮರ ಬೇಕಣ್ಣ. ಸತ್ಯ ತಿಳಿರಣ್ಣ, ಇದನ್ನು ನೀವು ನೆನೆಯಿರಣ್ಣ. ಜ್ಞಾನವ ದೇಶಕ್ಕೆ ಹರಡಲು ಮುಂದೆ ಬನ್ನಿರಣ್ಣ. ಜ್ಞಾನವ ದೇಶಕ್ಕೆ ಹರಡಲು ಮುಂದೆ ಬನ್ನಿರಣ್ಣ. ಕಾಡು ಬೆಳೆಸಿರಣ್ಣ, ನೀವು ನಾಡ ಉಳಿಸಿರಣ್ಣ. ಕಾಲುವೆ ತೊರೆಗಳು ತುಂಬಿ ಹರಿಯಲು ಗಿಡ ಮರ ಬೇಕಣ್ಣ. ಕಾಲುವೆ ತೊರೆಗಳು ತುಂಬಿ ಹರಿಯಲು ಗಿಡ ಮರ ಬೇಕಣ್ಣ. ಬರಗಾಲ ತಡೆಯಣ್ಣ, ಅದಕ್ಕೆ ಪರಿಸರ ಬೇಕಣ್ಣ. ಮಣ್ಣಿನ ಸವಕಳಿ ತಪ್ಪಿಸಲು ನೀ ಜಾಗೃತಿಯಾಗಣ್ಣ. ಮಣ್ಣಿನ ಸವಕಳಿ ತಪ್ಪಿಸಲು ನೀ ಜಾಗೃತಿಯಾಗಣ್ಣ. ಕಾಡು ಬೆಳೆಸಿರಣ್ಣ, ನೀವು ನಾಡ ಉಳಿಸಿರಣ್ಣ.
ತೊರೆಗಳು ತುಂಬಿ ಹರಿಯಲು ಗಿಡ ಮರ ಬೇಕಣ್ಣ. ಕಾಲುವೆ ತೊರೆಗಳು ತುಂಬಿ ಹರಿಯಲು ಗಿಡ ಮರ ಬೇಕಣ್ಣ. ಪ್ರಾಣಿ ಪಕ್ಷಿಯಣ್ಣ ಅವಕ್ಕೆ ದಾರಿ ಯಾವುದಣ್ಣ. ಮೂಕ ಪ್ರಾಣಿಗಳ ಅಳಿವು ಉಳಿವುಗಳ ಯಾರು ಕೇಳ್ವರಣ್ಣ. ಮೂಕ ಪ್ರಾಣಿಗಳ ಅಳಿವು ಉಳಿವುಗಳ ಯಾರು ಕೇಳ್ವರಣ್ಣ. ಕಾಡು ಬೆಳೆಸಿರಣ್ಣ ನೀವು ನಾಡ ಉಳಿಸಿರಣ್ಣ. ಕಾಲುವೆ ತೊರೆಗಳು ತುಂಬಿ ಹರಿಯಲು ಗಿಡ ಮರ ಬೇಕಣ್ಣ. ನಮ್ಮ ಮನೆಯನ್ನು ಕಳ್ಳರು ಕಾಕರು ಬರದಂಗೆ ಕಾಯ್ತಾ ಇರೋ ನಾಯಿ ಬಗ್ಗೆ GP ರಾಜರತ್ನಂ ಅವರು ನಾಯಿ ಮರಿ ಅಂತ ಪದ್ಯ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ ಗೊತ್ತಾ, ಕೇಳೋಣ ಅಲ್ವಾ? ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು, ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ, ಲೊಳ್ಳೊಳ್ ಬೌ ಎಂದು ಕೂಗಿ ಆಡುವೆ. ಜಾಣ ಮರಿ ತಾಳು ಹೋಗಿ ತಿಂಡಿ ತರುವೆನು, ತಾ ನಿನ್ನ ಮನೆಯ ನಾನು ಕಾಯುತ್ತಿರುವೆನು, ತಾ ನಿನ್ನ ಮನೆಯ ನಾನು ಕಾಯುತ್ತಿರುವೆನು. ಈಗ ಒಂದು ಪುಟ್ಟ ಕತೆ ಹೇಳ್ತಾಳೆ ಗೆಳತಿ ಆದ್ಯ. ಮೋಸಗಾರ ತೋಳಕ್ಕೆ ಕುದುರೆ ಹೇಗೆ ಬುದ್ಧಿ ಕಳಿಸ್ತು ಅಂತ ಕೇಳ್ತಿರಲ್ವಾ? ಒಂದು ಕುದುರೆ ಕಾಡಿನ ಒಳಗೆ ಹುಲ್ಲು ಮೇಯ್ತಿತ್ತು. ಹಸಿದ ತೋಳ ಕುದುರೆಯನ್ನು ನೋಡಿ ತಿನ್ನಲೆಂದು ಓಡಿ ಬಂದಿತ್ತು. ಕುದುರೆಗೆ ತಪ್ಪಿಸಿಕೊಳ್ಳಲಕ್ಕೆ ಆಗಲ್ಲ ಅಂತ ಗೊತ್ತಾಯಿತು. ಆಗ ಅದು ಒಂದು ಉಪಾಯ ಹೂಡಿತು. ತೋಳಣ್ಣ, ನೀನು ಈಗ ನನ್ನನ್ನು ತಿನ್ನಬೇಕಾ? ಆದರೆ ನನ್ನ ಇಂಗಾಲಿಗೆ ಮುಳ್ಳು ಚುಚ್ಚಿಕೊಂಡಿದೆ, ಅದು ನಿನ್ನ ಬಾಯಿಗೆ ಚುಚ್ಚಬಹುದು. ಮುಳ್ಳನ್ನು ತೆಗೆದು ನಂತರ ನನ್ನನ್ನು ತಿನ್ನು ಎಂದು ಹೇಳಿತು. ಕುದುರೆಯ ಕಾಲು ಎಳೆದು ಬೀಳಿಸಿಕೊಂಡು ತಿನ್ನಬಹುದು ಅಂತ ತೋಳ ಆನಂದಿಸಿತು. ಇಂಗಾಲುಗಳ ಬಳಿಗೆ ಬಂದಿತು. ಕೂಡಲೇ ಕುದುರೆಯು ಕಾಲುಗಳಿಂದ ಜೋರಾಗಿ ಒದೆಯಿತು. ಒದೆ ತಿಂದ ತೋಳ ಅಯ್ಯೋ ಎಂದು ಕೂಗುತ್ತಾ ಕೆಳಗೆ ಬಿತ್ತು. ಕುದುರೆಯು ಅಲ್ಲಿಂದ ಓಡಿ ಹೋಯಿತು. ವರುಣ್, ಎಷ್ಟೊಂದು ಚಳಿ ಅಲ್ವಾ? ಹೌದು, ಈ ಚಳಿಗೆ ಗಡಗಡ ಅಂತ ನಡುಗೋ ಆಗುತ್ತೆ. ಚಳಿಗೆ ಏನು ಮಾಡ್ತೀವಿ ಅಂತ ರಾಜಶೇಖರ್ ಕುಕ್ಕುಂದ ಅವರು ರಗ್ಗು ಒದ್ದುಕೊಂಡೆ ಅಂತ ಒಂದು ಚಂದದ ಪದ್ಯ ಬರೆದಿದ್ದಾರೆ. ಕೇಳೋಣ ಈಗ. ಒಂದು ರಘು ಒದ್ದುಕೊಂಡೆ ಆಹಾ ಎಂತ ಚಳಿ, ಏಳು ರಘು ಒದ್ದುಕೊಂಡೆ ಆಹಾ ಎಂತ ಚಳಿ, ಮೂರು ರಘು ಒದ್ದುಕೊಂಡೆ ಆಹಾ ಎಂತ ಚಳಿ, ನಾಲ್ಕು ರಘು ಒದ್ದುಕೊಂಡೆ ಆಹಾ ಎಂತ ಚಳಿ, ಐದು ರಘು ಒದ್ದುಕೊಂಡೆ ಆಹಾ ಎಂತ ಚಳಿ, ಆರು ರಘು ಒದ್ದುಕೊಂಡೆ ಆಹಾ ಎಂತ ಚಳಿ, ಏಳು ರಘು ಒದ್ದುಕೊಂಡೆ ಆಹಾ ಎಂತ ಚಳಿ, ಎಂಟು ರಘು ಒದ್ದುಕೊಂಡೆ ಆಹಾ ಎಂತ ಚಳಿ, ಒಂಬತ್ತು ರಘು ಒದ್ದುಕೊಂಡೆ ಆಹಾ ಎಂತ ಚಳಿ, ಹತ್ತು ರಘು ಒದ್ದುಕೊಂಡೆ ಆಹಾ ಎಂತ ಚಳಿ. ಎಲ್ಲ ತೆಗೆದು ಕುಳಿತೆ ನೋಡಿ ಎಲ್ಲಿ ಹೋಯ್ತು ಓಡಿ, ಎಲ್ಲ ತೆಗೆದು ಕುಳಿತೆ ನೋಡಿ ಎಲ್ಲಿ ಹೋಯ್ತು ಓಡಿ. ನಾವು ಆಟಗಳ ಹೆಸರು ಹೇಳಬೇಕಾದ್ರೆ ಎಲ್ಲ ರೀತಿಯ ಅಂದರೆ ಒಳಾಂಗಣ ಹೊರಾಂಗಣ ಆಟಗಳನ್ನು ಹೇಳ್ತೀವಿ. ಆದರೆ ಕೋಲಿನ ಆಟದ ಹೆಸರು ಹೇಳಲ್ಲ. ಅದ್ಯಾವುದು ಅಂದ್ರೆ ಕೋಲಾಟ. ಕೋಲುಗಳ ಜೊತೆಗೆ ದನಿಯಾಗುವ ಸಾಹಿತ್ಯ ಕೋಲುಗಳಿಗೆ ಜೀವ ಕೊಡುತ್ತವೆ. ಅಂತಹ ಕೋಲಾಟದ ಪದ್ಯಗಳನ್ನು ಸ್ನೇಹಿತರು ಆಡ್ತಾರೆ, ಕೇಳೋಣ. ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಎ ಕೋಲೆ ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಎ ಕೋಲೆ ಕೋಲಣ್ಣ ಕೋಲೆ, ತಾವರೆ ಕೆರೆಯಲ್ಲಿ ಸುವಿ ಸುಂದರ ದಾರಿ, ನಮ್ಮೂರಿಗೊಂದು ಹರಿದಾರಿ, ನಮ್ಮೂರಿಗೊಂದು ಹರಿದಾರಿ, ತಾವರೆ ಕೆರೆಯಲ್ಲಿ ಸುವಿ ಸುಂದರ ದಾರಿ, ನಮ್ಮೂರಿಗೊಂದು ಹರಿದಾರಿ, ನಮ್ಮೂರಿಗೊಂದು ಹರಿದಾರಿ. ನಾನು ಮಲ್ಲಿಗೆ ಬಳ್ಳಿ ನೀನಾದೆ ಮರದಲ್ಲಿ, ಸುತ್ತಿಕೊಂಡಿಹುದು ಸೊಗದಲ್ಲಿ, ಸುತ್ತಿಕೊಂಡಿಹುದು ಸೊಗದಲ್ಲಿ. ನಾನು ಮಲ್ಲಿಗೆ ಬಳ್ಳಿ ನೀನಾದೆ ಮರದಲ್ಲಿ, ಸುತ್ತಿಕೊಂಡಿಹುದು ಸೊಗದಲ್ಲಿ, ಸುತ್ತಿಕೊಂಡಿಹುದು ಸೊಗದಲ್ಲಿ. ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಎ ಕೋಲೆ ಕೋಲಣ್ಣ ಕೋಲೆ.
ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಎ ಕೋಲೆ ಕೋಲಣ್ಣ ಕೋಲೆ. ದುರ್ಗಾ ದುರ್ಗಾ ದುರ್ಗಾವೇರಿ ದುರ್ಗಾದೊಳಗೆ ಪರಮನ್ಯಾಯ ದುರ್ಗಾ ಕೋಟಿ ಅಂತಿ ಮೇಲೆ ಶೌರ್ಯ ನೋಡೆಂದ ರಾಮ ಶೌರ್ಯ ನೋಡೆಂದ ಶೂರ ಶೌರ್ಯ ನೋಡೆಂದ. ದುರ್ಗಾ ದುರ್ಗಾ ದುರ್ಗಾವೇರಿ ದುರ್ಗಾದೊಳಗೆ ಪರಮನ್ಯಾಯ ದುರ್ಗಾ ಕೋಟಿ ಅಂತಿ ಮೇಲೆ ಶೌರ್ಯ ನೋಡೆಂದ ರಾಮ ಶೌರ್ಯ ನೋಡೆಂದ ಶೂರ ಶೌರ್ಯ ನೋಡೆಂದ. ಸುರಗಿ ಸುರ ಸಂಪಿಗೆ ಕೋಲು ಕೋಲಣ್ಣ ಕೋಲೆ ಜಂಬದಿಂದ ದಿಂಡಿ ರಾಮ ಕೋಲನ್ನಾಡಿದ ರಾಮ ಕೋಲನ್ನಾಡಿದ ಶೂರ ಕೋಲನ್ನಾಡಿದ. ಸುರಗಿ ಸುರ ಸಂಪಿಗೆ ಕೋಲು ಕೋಲಣ್ಣ ಕೋಲೆ ಜಂಬದಿಂದ ದಿಂಡಿ ರಾಮ ಕೋಲನ್ನಾಡಿದ ರಾಮ ಕೋಲನ್ನಾಡಿದ ಶೂರ ಕೋಲನ್ನಾಡಿದ. ಹರ್ಸ ಕೋಲಣ್ಣ ಕೋಲೆ ಕೋಲು ಕೋಲೆ ಎ ಕೋಲೆ ಕೋಲಣ್ಣ ಕೋಲೆ. ಸ್ನೇಹಿತರೆ, ಇದುವರೆಗೂ ಬಾಲನಂದನ ಕಾರ್ಯಕ್ರಮ ಕೇಳಿದ್ರಲ್ವಾ? ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ನೇಹಿತರು ಅಂದ್ರೆ ಮೋನಿಶಾ, ವರುಣ್, ಮೋಹನ್ ಕುಮಾರ್, ಯಶಸ್ ಇಎ, ಯಶಸ್ ಕೆಜೆ, ಸಾನ್ವಿ, ದೀಪಿಕಾ, ಕೃತಿಕಾ ಶೆಟ್ಟಿ, ಆದ್ಯ, ಯಶಸ್ವಿನಿ, ಅಶಿತಾ, ಸೂರಜ್, ಅಮೃತ ಮತ್ತು ವರದರಾಜು. ನಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ತಯಾರು ಮಾಡಿ ಕರೆದುಕೊಂಡು ಬಂದವರು ನಮ್ಮ ಶಿಕ್ಷಕಿಯರಾದ ಶ್ರೀಮತಿ ಗಿರಿಜಾ ದಿನಕರ ಮತ್ತು ಶ್ರೀಮತಿ ವಸಂತಕುಮಾರಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ ಅಲ್ವಾ? ಇದುವರೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ಇಲ್ಲಿಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನ ಮುಂದಿನ ಬಾಲನಂದನದಲ್ಲಿ ಕೇಳೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಪುಟಾಣಿಗಳೇ.